ಕ್ಷಣಮಾತ್ರದಲ್ಲಿ ಹುಟ್ಟಿದ್ದೇನೆ ಸೀರೆಯನ್ನು ತೊಟ್ಟಿದ್ದೇನೆ ನವೀನ ಮಾಡಿದ ಕುಪ್ಪಸವನ್ನು ಜೊತೆಗೆ ಗೊರಳಿಗೆ ಮುತ್ತಿನ ಹಾರವನ್ನು ನಡೆಸಿದ್ದೇನೆ. ಅಷ್ಟಾದ ಮೇಲೆ ಹೋಗ್ಬೇಕಾದಲ್ಲಿ ಮತ್ತೊಂದು ಗಟ್ಟಿ ವಿಚಾರ ಗೊತ್ತುಂಟ. ಅಪ್ಪ ಯಾರಿರೋ ಮಾತೇನು ಮಗಳೇ ಅಲ್ಲಿಗೆ ಹೋಗು, ಅವನನ್ನು ಮೋಹಿಸು, ಏನೆಲ್ಲ ಮಾಡು ಅಂತ ಹೇಳಿದ್ರು. ಸತ್ಯ ಹೇಳುದ ಪ್ರಾಯ ಸಮರ್ಥ ಗಂಡು ಮಕ್ಕಳಿಗಾಗಲಿ ಹೆಣ್ಣು ಮಕ್ಕಳಿಗಾಗಲಿ ಈ ವಿಚಾರ ಅಪ್ಪ ಅಮ್ಮ ಹೇಳಿಕೊಡ್ಬೇಕ. ಗುರುಮಠದಲ್ಲಿ ಎಷ್ಟು ಬೇಲಿ ಹಾಕಿದ್ರು ನಮಗ್ ಗೊತ್ತಿಲ್ಲ, ಆದ್ರೂ ಗೊತ್ತಿಲ್ಲದ ಹಾಗೆ ನಟಿಸಬೇಕು. ಯಾಕೆ ಗೊತ್ತುಂಟ, ಪಾಪ ಮಕ್ಕಳು ಎಷ್ಟು ಹಾಳಾಗಿದ್ದಾರೆ ಅಂತ ಊರಿಗೆ ಮಾತ್ರ ಗೊತ್ತಿರ್ತದೆ, ಪಾಪ ಈ ಅಪ್ಪ ಅಮ್ಮಗೆ ಗೊತ್ತಿರ್ತದೆ. ಏನು ಮಾಡ್ಲಿಕ್ಕಿಲ್ಲ ಪ್ರಪಂಚ ಸ್ವಾಮಿ. ಈ ಅಪ್ಪ ಅಮ್ಮ ನನ್ನ ಮಕ್ಕಳಷ್ಟು ಒಳ್ಳೆ ಮಕ್ಕಳು ಯಾರಿಲ್ಲ ಅಂತ ತಿಳ್ಕೊಳ್ತೀವಿ, ತಲೆ ಎತ್ತಿ ತಿಳ್ಕೊಳ್ತಾರೆ. ಊರಿಗೆ ಗೊತ್ತಿರ್ತಾರೆ ಈ ಮಕ್ಕಳು ಎಷ್ಟು ಕೆಟ್ಟ. ಅದೇನೇ ಇರಲಿ, ಅಪ್ಪನ ಆಸೆಯನ್ನು ಆಶೋತ್ತರವನ್ನು ಈಡೇರಿಸುವುದು ಮಗಳಾದ ನನ್ನ ಕರ್ತವ್ಯ ತಾನೇ. ನೇರವಾಗಿ ಶರಣಾರ್ಥಿಗೆ ಸಾಕ್ತಂತೆ. ಹಂಸ ಪಕ್ಷಿ ಮತ್ತು ನಾನಾ ವಿಧ ರೀತಿಯ ಚಿತ್ರಪಟಗಳು ಇಲ್ಲಿ ನಿರ್ಮಿಸಿದ್ದಾರೆ. ಇವು ನನ್ನ ಕಣ್ಣನ್ನ ಸೂರೆಗೊಳ್ಳುತ್ತಾ ಉಂಟು. ಅಷ್ಟೇ ಅಲ್ಲ ಸ್ವಾಮಿ, ನೋಡ್ತಾ ಇದ್ದೇನೆ, ತೂಗು ಮಂಚ ತೂಗುವವರಿಲ್ಲದೆ ತಾನಾಗಿಯೇ ತೂಗುತ್ತಾ ಉಂಟು. ಮೇಲಾಗಿ ರತ್ನಗಂಬಳಿ ನೋಡಿದಂತ ನನಗೆ ಆಯಾಸವಾದಂತ ನನಗೆ ಮಲಗಿ ನಿದ್ರಿಸುವಂತ ಅಮ್ಮಲ ವಾಕ್ಯವನ್ನು ತಡ ಮಾಡುವುದಲ್ಲ, ಹೋಗಿ ನಿದ್ರಿಸಿ
ಅಷ್ಟಕ್ಕೆ ಪರಮಾಶ್ಚರ್ಯ ಎನಿಸ್ತಾ ಉಂಟು. ನನ್ನಪ್ಪನೇ ಇಷ್ಟೆಲ್ಲ ಮಾಡಿಸಿದ್ದ ಎಂಬುದಾಗಿ ಅನುಮಾನವೂ ಬರ್ತಾ ಉಂಟು. ಏನೇ ಇರಲಿ ಎಂದೇ ಇರಲಿ ಒಂದೊಂದು ಶಯನಾಗ್ರವರ ಹೊಗಳಿಕ್ಕಲ್ಲ, ನನ್ನನ್ನು ಮದುವೆ ಆಗುವಂತಹ ಹುಡುಗ ಎಲ್ಲಿದ್ದಾನೆ ಎಂಬುದಾಗಿ ಕಾಣುವುದಕ್ಕಾಗಿ. ಎಲ್ಲಿದ್ದಾನೆ? ಓ ಇಲ್ಲಿದ್ದಾನೆ. ಪೂರ್ಣ ಚಂದಿರ ಅಮಿತ ಸುಂದರ ಇಳಿದು ಅವತಾರ ತಾಳಿದ ನವರೂಪ ತೋರಿದ ಮನವ ಸೆಳೆದ ಮನವ ಸೆಳೆದ ಆ ಪೂರ್ಣ ಚಂದಿರ ಅಮಿತ ಸುಂದರ